ಆತ್ಮೀಯ ಸ್ಪರ್ಧಾರ್ಥಿಗಳೇ, ಸ್ಪರ್ಧಾಚೇತನ ಅಕಾಡೆಮಿ ತುಮಕೂರು ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ನೋಡಿ ಸ್ಪರ್ಧಾರ್ಥಿಗಳೇ, ನನ್ನ ಹೆಸರು ಆನಂದ್ ಅಂತ. ಭೂಗೋಳ ಚೇತನ ಪುಸ್ತಕದ ಲೇಖಕರು ಮತ್ತು ಸ್ಪರ್ಧಾಚೇತನ ಅಕಾಡೆಮಿಯ ನಿರ್ದೇಶಕರು ತುಮಕೂರು. ನೋಡಿ ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತಿನ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಬಹಳಷ್ಟು ಕ್ವಶನ್ಸ್ ಗಳನ್ನ ಬಹಳಷ್ಟು ರೀತಿಯಾಗಿ ಕೇಳ್ತಾ ಇದ್ದೇನೆ. ಯಾಕಂದ್ರೆ ಇವತ್ತು ಎಲ್ಲಾ ಕ್ವಶನ್ಸ್ ಅನ್ನ ನೇರವಾಗಿ ಕೇಳ್ತಾ ಇಲ್ಲ, ABCD ಈ ರೀತಿಯಾಗಿ ಕ್ವಶನ್ಸ್ ಅನ್ನ ಕೇಳ್ತಾ ಇದ್ದೇನೆ. ಹಾಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ವತಿಯಿಂದ ಪ್ರತಿದಿನನೂ ಕೂಡ ಹಲವು ಕ್ವಶನ್ಸ್ ಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. ಅದರಂತೆ ಇವತ್ತು ಒಂದು 3 ರಿಂದ 4 ಕ್ವಶನ್ಸ್ ಗಳ ಬಗ್ಗೆ ಇವತ್ತು ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ. ನೋಡಿ ಇಲ್ಲಿ ಕ್ವಶನ್ ಇದೆ, ಪಟ್ಟಿ 1ರಲ್ಲಿನ ಗ್ರಹಗಳ ವಿಶೇಷ ಗುಣಲಕ್ಷಣಗಳೊಂದಿಗೆ ಪಟ್ಟಿ 2ರ ಆಯಾ ಗ್ರಹಗಳ ಹೆಸರುಗಳನ್ನ ಹೊಂದಿಸಿ ಅಂತ ಕ್ವಶನ್ ಇದೆ. ನೋಡಿ ಸ್ನೇಹಿತರೆ, ಇಲ್ಲಿ ಏನಲ್ಲಿ ಹೇಳ್ತಾ ಇದೆ, ಕುಬ್ಜ ಗ್ರಹ ಅಂತ ಇದೆ. ಬಿ, ಸೌರವ್ಯೂಹದಲ್ಲಿ ಅಧಿಕ ಉಪಗ್ರಹ ಯಾವ ಗ್ರಹಕ್ಕಿದೆ ಅಂತ. 3ನೇದು, ಸೌರವ್ಯೂಹದಲ್ಲಿ ಸೂರ್ಯನಿಂದ 2ನೇ ಸ್ಥಾನದಲ್ಲಿರುವ ಗ್ರಹ ಯಾವುದು ಅಂತ. 4ನೇದು, ಸೂರ್ಯನಿಗೆ ಅತ್ಯಂತ ಸಮೀಪದಲ್ಲಿರುವ ಗ್ರಹ ಯಾವುದು ಅಂತ. 4 ಕ್ವಶನ್ಸ್ ಅನ್ನ ಕೊಟ್ಟಿದ್ದಾನೆ. ಇಲ್ಲಿ 4 ಉತ್ತರಗಳು ಸರಿಯಾಗಿರುವಂತ ಉತ್ತರಗಳನ್ನ ಕೊಟ್ಟಿದ್ದಾರೆ, ಬಟ್ ಮಿಸ್ ಮ್ಯಾಚ್ ಆಗಿದೆ. ಇದನ್ನ ಮ್ಯಾಚ್ ಮಾಡ್ಬೇಕಾಗತ್ತೆ. ಈಗ ನೋಡಿ ಸ್ನೇಹಿತರೆ, ಇಲ್ಲಿ ಫಸ್ಟ್ನೇದು ಕುಬ್ಜ ಗ್ರಹ. ಯಾಕಂದ್ರೆ ಸೌರವ್ಯೂಹದಲ್ಲಿ ಕುಬ್ಜ ಗ್ರಹ ಅಂತೇಳಿ ನಾವು ಯಾವ ಗ್ರಹವನ್ನ ಕನ್ಸಿಡರ್ ಮಾಡ್ತೀವಪ್ಪ ಅಂದ್ರೆ ಇದು ಗ್ರಹ ಅಲ್ಲ. ಸೊ ಇದನ್ನ 2006ರಲ್ಲಿ ಇದು ಗ್ರಹವಾಗಿತ್ತು. 2006ರಲ್ಲಿ ಇದನ್ನ ಗ್ರಹಗಳ ಸ್ಥಾನದಿಂದ ತೆಗೆದಾಕ್ತಾರೆ. 2006ರ ನಂತರ ಇದು ಕುಬ್ಜ ಗ್ರಹದ ಸ್ಥಾನಮಾನವನ್ನ ಪಡ್ಕೊಳ್ಳುತ್ತೆ. ಯಾಕಂದ್ರೆ ಇದನ್ನ 1930ರಲ್ಲಿ CW ಟೊಬ್ಯಾಗೊ ಅನ್ನೋ ಇದನ್ನ ಗ್ರಹ ಅಂತೇಳಿ ಪತ್ತೆ ಮಾಡಿರ್ತಾರೆ. ಆದ್ರೆ ಇದು 2006ರಲ್ಲಿ ಇದು ಕೆಪ್ಲರನ ಗ್ರಹಗಳ ಚಲನಾ ನಿಯಮವನ್ನ ಮೀರಿ ನಡೆಯುತ್ತೆ, ತನ್ನ ಕಕ್ಷಾಪಥವನ್ನ ಮೀರಿ ನಡೆಯುತ್ತೆ. ಆ ಕಾರಣಕ್ಕೋಸ್ಕರ ಇದನ್ನ 2006ರಲ್ಲಿ ಗ್ರಹಗಳ ಸ್ಥಾನದಿಂದ ತೆಗೆದಾಕ್ತಾರೆ. ಇದಕ್ಕೆ ಯಾವ ಸ್ಥಾನಮಾನವನ್ನ ನೀಡ್ತಾರಪ್ಪ ಅಂದ್ರೆ ಕುಬ್ಜ ಗ್ರಹದ ಸ್ಥಾನಮಾನವನ್ನ ನೀಡ್ತಾರೆ. ಅದಕ್ಕೋಸ್ಕರ ನೋಡಿ ಸ್ನೇಹಿತರೆ, ಇಲ್ಲಿ ಕುಬ್ಜ ಗ್ರಹ ಅಂತ ಬಂದಾಗ ನಾವು ಪ್ಲೂಟೋವನ್ನ ಚಾಯ್ಸ್ ಮಾಡ್ತೀವಿ. ಇನ್ನು ನೋಡಿ ಸ್ನೇಹಿತರೆ, ಸೌರವ್ಯೂಹದಲ್ಲಿ ಅಧಿಕ ಉಪಗ್ರಹವನ್ನ ಒಳಗೊಂಡಿರುವಂತ ಗ್ರಹ ಯಾವುದು ಅಂತ. ಯಾಕಂದ್ರೆ ಸೌರವ್ಯೂಹದಲ್ಲಿ ಇರುವಂತ ಒಟ್ಟು 8 ಗ್ರಹಗಳಲ್ಲಿ 2 ಗ್ರಹಗಳಿಗೆ ಉಪಗ್ರಹಗಳಿಲ್ಲ, ಬುಧನಿಗಿಲ್ಲ, ಶುಕ್ರನಿಗಿಲ್ಲ. ಇನ್ನ ಸೌರವ್ಯೂಹದಲ್ಲಿ ಗ್ರಹಗಳಿಗೆ ಉಪಗ್ರಹಗಳು ಸ್ಟಾರ್ಟ್ ಆಗೋದು ಭೂಮಿಯಿಂದ ಸ್ಟಾರ್ಟ್ ಆಗತ್ತೆ. ಭೂಮಿಗೆ ಏಕೈಕ ಉಪಗ್ರಹ ಇದೆ ಚಂದ್ರ. ಬಿಟ್ರೆ ಇಡೀ ಸೌರವ್ಯೂಹದಲ್ಲೇ ಅತಿ ಹೆಚ್ಚು ಉಪಗ್ರಹವನ್ನ, ಪ್ರಸ್ತುತ 272ಕ್ಕಿಂತ ಹೆಚ್ಚು ಉಪಗ್ರಹವನ್ನ ಒಳಗೊಂಡಿರುವಂತ ಸೌರವ್ಯೂಹದ ಗ್ರಹ ಯಾವ್ದಪ್ಪ ಅಂದ್ರೆ ನೋಡಿ 2ನೇದಕ್ಕೆ ಬಂದು ನಮ್ಗೆ ಸೌರವ್ಯೂಹದ ಅಧಿಕ ಉಪಗ್ರಹ ಯಾವ ಗ್ರಹಕ್ಕಿದೆಯಪ್ಪ ಅಂದ್ರೆ ಶನಿಗಿದೆ. ಶನಿಯಲ್ಲೇ ಅತಿ ಹೆಚ್ಚು ಉಪಗ್ರಹಗಳಿದಾವೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಇನ್ನು 3ನೇದು, ಸೂರ್ಯನಿಗೆ ಅತ್ಯಂತ ಸಮೀಪದಲ್ಲಿರುವಂತ ಸೌರವ್ಯೂಹದಲ್ಲಿ ಸೂರ್ಯನಿಂದ 4ನೇ ಸ್ಥಾನದಲ್ಲಿರುವಂತ ಗ್ರಹ ಯಾವುದು ಅಂತ. ಈಗ ನೋಡಿ ಸೌರವ್ಯೂಹದಲ್ಲಿ ಸೂರ್ಯನಿಂದ 8 ದೂರದಲ್ಲಿರುವ ಗ್ರಹಗಳು ಅಂತ ಬಂದಾಗ ನೋಡಿ ನಿಮ್ಗೆ ಕ್ರಮವಾಗಿ ಬರೀತೀನಿ. ಇಲ್ಲಿ ಸೂರ್ಯನಿಂದ 1ನೇ ದೂರದಲ್ಲಿರುವ ಗ್ರಹ ಬುಧ, 2ನೇ ದೂರದಲ್ಲಿರುವ ಗ್ರಹ ಶುಕ್ರ, 3ನೇದು ಭೂಮಿ, 4ನೇದು ಮಂಗಳ, 5ನೇದು ಗುರು, 6ನೇದು ಶುಕ್ರ, 7ನೇದು ಮಂಗಳ, 4ನೇದು ಗುರು, 5ನೇದು, 6ನೇದು ಬಂದು ಶನಿ, 7ನೇದು ಬಂದು ಯುರೇನಸ್, 8ನೇದು ಬಂದು ನೆಪ್ಚೂನ್. 8 ಗ್ರಹಗಳು. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಕ್ವಶನ್ ಸೌರವ್ಯೂಹದಲ್ಲಿ ಸೂರ್ಯನಿಂದ 2ನೇ ಸ್ಥಾನದಲ್ಲಿರುವಂತ ಗ್ರಹ ಯಾವುದು ಅಂತ. ಇಲ್ಲಿ ನೋಡಿ ನಿಮಗೆ ಕಾಣ್ತಾ ಇದೆ, 2ನೇ ಸ್ಥಾನದಲ್ಲಿರುವ ಗ್ರಹ ಶುಕ್ರ ಗ್ರಹ. ಅದಕ್ಕೋಸ್ಕರ ನೋಡಿ ನಾವು ಇದನ್ನ ಇಲ್ಲಿಗೆ ಮ್ಯಾಚ್ ಮಾಡ್ತೀವಿ, ಶುಕ್ರನಿಗೆ ಮ್ಯಾಚ್ ಮಾಡ್ತೀವಿ. ಇನ್ನು ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಹೇಳ್ತಾ ಇದೆ, ಸೂರ್ಯನಿಗೆ ಅತ್ಯಂತ ಸಮೀಪದಲ್ಲಿರುವಂತ ಗ್ರಹ ಯಾವುದು. ಇದು ಸೂರ್ಯನಿಂದ 8 ದೂರದಲ್ಲಿರುವಂತ ಗ್ರಹ. ಸೊ ಇನ್ನ ಸೂರ್ಯನಿಗೆ ಅತಿ ಸಮೀಪದಲ್ಲಿರೋದು, ಈಗ ನೋಡಿ ಸೂರ್ಯನಿಗೆ ಸಮೀಪದಲ್ಲಿರುವ ಗ್ರಹ ಅಂತ ಬಂದಾಗ ಸಹಜವಾಗಿ ನಾವು 1ನೇ ಗ್ರಹವನ್ನ ಕನ್ಸಿಡರ್ ಮಾಡ್ತೀವಿ. ಆ ಕಾರಣಕ್ಕೋಸ್ಕರ ಇದು ಸರಿಯಾದಂತ ಉತ್ತರ. ಹಾಗಾದ್ರೆ ಇಲ್ಲಿ ಕೆಳಗಡೆ ನೋಡಿ ಆಪ್ಷನ್ ಇದೆ, ಆಪ್ಷನ್ ಎ ಇದೆ, ಆಪ್ಷನ್ ಸಿ ಇದೆ, ಆಪ್ಷನ್ ಬಿ ಇದೆ, ಆಪ್ಷನ್ ಡಿ ಇದೆ. ಹಾಗಾದ್ರೆ ಇದರಲ್ಲಿ ಸರಿಯಾದಂತ ಉತ್ತರ ಯಾವುದು ಅಂತ. ಈಗ ನೋಡಿ ನಿಮ್ಗೆ ಕುಬ್ಜ ಗ್ರಹ ಅಂತ ಬಂದಾಗ ನಮ್ಗೆ ಯಾವ್ದು ಬರುತ್ತಪ್ಪ ಅಂದ್ರೆ ಪ್ಲೂಟೋ ಬರುತ್ತೆ. ಕುಬ್ಜ ಗ್ರಹ ಅಂತ ಬಂದಾಗ ನಮ್ಗೆ ಪ್ಲೂಟೋ ಬರುತ್ತೆ. ಇನ್ನ ಸೌರವ್ಯೂಹದ ಅಧಿಕ ಉಪಗ್ರಹವನ್ನು ಒಳಗೊಂಡಿರುವಂತಹ ಗ್ರಹ ಯಾವುದು ಅಂತ ಬಂದಾಗ ಶನಿ ಬರುತ್ತೆ. ಅಂದ್ರೆ ನಮ್ಗೆ ಆಪ್ಷನ್ಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತಪ್ಪ ಅಂದ್ರೆ
ಮೊದಲನೇದು 4, ಆಮೇಲೆ 5. ಇಲ್ಲಿ 4, 5 ಎಲ್ಲಿದೆ ಅಂತ ಸರ್ಚ್ ಮಾಡ್ತಾ ಹೋದಾಗ ನಿಮ್ಗೆ ಈಸಿಯಾಗಿ ಸಿಗುತ್ತೆ ನೋಡಿ. 4, 5. ನೆಕ್ಸ್ಟ್ ಇನ್ನ ಮೂರನೇದು ಬಂದಾಗ ಸಮೀಪದಲ್ಲಿರುವ ಗ್ರಹ ಯಾವುದು ಅಂತ ಬಂದಾಗ ಶುಕ್ರ ನೋಡಿ, ಎರಡನೇದು ಇಲ್ಲಿದೆ. ಇನ್ನ ನಾಲ್ಕನೇದಕ್ಕೆ ಬಂದಾಗ ಸೂರ್ಯನಿಗೆ ಅತ್ಯಂತ ಸಮೀಪದಲ್ಲಿರುವ ಗ್ರಹ ಯಾವುದು ಅಂತ ಬಂದಾಗ ನೋಡಿ, ಬುಧ ಇಲ್ಲಿದೆ. ಆ ಕಾರಣಕ್ಕೋಸ್ಕರ ನೋಡಿ ಸ್ನೇಹಿತರೆ, ಈ ಒಂದು ಕ್ವಶನ್ಸ್ಗೆ ಸರಿಯಾದಂತ ಉತ್ತರ ಯಾವುದು ಅಂತ ಬಂದಾಗ ನಾವು ಡಿ ನ ಚಾಯ್ಸ್ ಮಾಡ್ಬೇಕಾಗತ್ತೆ. ಹಾಗಾಗಿ ಸರಿಯಾದಂತ ಉತ್ತರ ಡಿ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಇದು ಮೊದಲ ಕ್ವಶನ್ಸ್ಗೆ 4 ಕ್ವಶನ್ಸ್ ಅನ್ನು ಕೂಡ ನಾನು ಅನಾಲಿಸಿಸ್ ಮಾಡ್ತಾ ಹೇಳ್ತಾ ಹೋಗ್ತಿದ್ದೀನಿ. ಹಾಗಾಗಿ ಇದು ಸರಿಯಾದಂತ ಉತ್ತರ ಆಪ್ಷನ್ ಡಿ ಸರಿಯಾದಂತ ಉತ್ತರ. ಓಕೆ, ನೆಕ್ಸ್ಟ್ ಮುಂದಿನ ಕ್ವಶನ್ ಹೋಗೋಣ. ನೋಡಿ ಸ್ನೇಹಿತರೆ, ಇಲ್ಲಿ ಅಸ್ಟರಾಯ್ಡ್ಗಳು ಎಲ್ಲಿರ್ತವೆ ಅಂತ ನೋಡಿ. ಅಸ್ಟರಾಯ್ಡ್ಗಳು ಅಂತ ಬಂದಾಗ ಇದನ್ನ ನಾವು ಕನ್ನಡದಲ್ಲಿ ಏನಂತ ಕರಿತೀವಪ್ಪ ಅಂದ್ರೆ ಕ್ಷುದ್ರ ಗ್ರಹಗಳು ಅಂತ ಕರಿತೀವಿ. ಅಸ್ಟರಾಯ್ಡ್ಗಳು ಅಂತ ಏನಂತ ಬಂದಾಗ ಕನ್ನಡದಲ್ಲಿ ಇದನ್ನ ಕ್ಷುದ್ರ ಗ್ರಹಗಳು ಅಂತ ಕರಿತೀವಿ. ಹಾಗಾದ್ರೆ ನೋಡಿ, ಕ್ಷುದ್ರ ಗ್ರಹಗಳೇನು ಅಂತ ಕೇಳಿದಾಗ ಅದಕ್ಕೆ ಒಂದೇ ಪದದಲ್ಲಿ ಹೇಳ್ತೀವಿ, ಕ್ಷುದ್ರ ಗ್ರಹಗಳೆಂದರೆ. ಕ್ಷುದ್ರ ಗ್ರಹಗಳೆಂದ್ರೆ ನಾವೇನಂತ ಕರಿತೀವಪ್ಪ ಇದನ್ನ ಅಂದ್ರೆ ಆಕಾಶಕಾಯಗಳು ಅಂತ ಕರಿತೀವಿ. ಅಥವಾ ಇಂಗ್ಲಿಷ್ ಅಲ್ಲಿ ಇದನ್ನ ಫ್ಯಾಮಿಲಿ ಮೆಂಬರ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಫ್ಯಾಮಿಲಿ ಮೆಂಬರ್ಸ್ ಅಂತ ಕರಿತೀವಿ. ಹಾಗಾದ್ರೆ ನೋಡಿ, ಈ ಕ್ಷುದ್ರ ಗ್ರಹಗಳು ಕನ್ನಡದಲ್ಲಿ ಆಕಾಶಕಾಯಗಳು, ಫ್ಯಾಮಿಲಿ ಮೆಂಬರ್ಸ್. ಈ ಸೌರವ್ಯದ ಆಕಾಶಕಾಯಗಳಾದಂತ ಕ್ಷುದ್ರ ಗ್ರಹಗಳು ನಮಗೆ ಪ್ರಮುಖವಾಗಿ ಎಲ್ಲಿ ಕಂಡು ಬರುತ್ತೆ ಅನ್ನೋದು ಕ್ವಶನ್ಸ್. ಯಾಕಂದ್ರೆ ಯಾವ್ಯಾವ ಆಕಾಶಕಾಯಗಳು ಎಲ್ಲೆಲ್ಲಿ ಕ್ವಶನ್ ಬರುತ್ತೆ, ಎಲ್ಲೆಲ್ಲಿ ಕಂಡು ಬರ್ತವೆ ಅನ್ನೋದ್ರ ಕೂಡ ಕ್ವಶನ್ ಆಗತ್ತೆ. ಆ ಕಾರಣದಿಂದ ನಮ್ಗೆ ಈ ಆಕಾಶಕಾಯಗಳು ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಫಸ್ಟ್ ಆಪ್ಷನ್ ಮಂಗಳ ಮತ್ತು ಶನಿ ಗ್ರಹದ ನಡುವೆ ಕಂಡು ಬರುತ್ತದೆ. ಎರಡನೇ ಆಪ್ಷನ್ ಮಂಗಳ ಮತ್ತು ನೆಪ್ಚೂನ್ ಗ್ರಹಗಳ ನಡುವೆ ಕಂಡು ಬರುತ್ತದೆ. ಮೂರನೇ ಆಪ್ಷನ್ ಮಂಗಳ ಮತ್ತು ಗುರು ಗ್ರಹಗಳ ನಡುವೆ ಕಂಡು ಬರುತ್ತದೆ. ನಾಲ್ಕನೇ ಆಪ್ಷನ್ ಗ್ಯಾಲಕ್ಸಿಯಾದ್ಯಂತ ಕಂಡು ಬರುತ್ತೆ ಅಂತ ಇದೆ. ಹಾಗಾದ್ರೆ ನೋಡಿ ಸ್ನೇಹಿತರೆ, ಇಲ್ಲಿ ಸರಿಯಾದಂತ ಉತ್ತರ, ಯಾಕಂದ್ರೆ ಮಂಗಳ ಮತ್ತು ಶನಿ ಗ್ರಹಗಳ ನಡುವೆ ಇದು ಕಂಡು ಬರಲ್ಲ, ಮಂಗಳ ಮತ್ತು ನೆಪ್ಚೂನ್ ನಡುವೆ ಕಂಡು ಬರಲ್ಲ, ಸೊ ಗ್ಯಾಲಕ್ಸಿಯಾದ್ಯಂತ ಇವು ಕಂಡು ಬರಲ್ಲ. ಬದಲಾಗಿ ಅಸ್ಟರಾಯ್ಡ್ಗಳು ಎಲ್ಲಿ ಕಂಡು ಬರುತ್ತವೆ ಅಂತ ಕೇಳಿದಾಗ ಮಂಗಳ ಮತ್ತು ಗುರುಗ್ರಹಗಳ ನಡುವೆ ಕಂಡು ಬರುವಂತ ಆಕಾಶಕಾಯಗಳನ್ನೇ, ಮಂಗಳ ಮತ್ತು ಗುರುಗ್ರಹಗಳ ನಡುವೆ ಕಂಡು ಬರುವಂತ ಆಕಾಶಕಾಯಗಳನ್ನೇ ನಾವೇನಂತ ಕರಿತೀವಪ್ಪ ಅಂದ್ರೆ ಕ್ಷುದ್ರ ಗ್ರಹಗಳು ಅಂತ ಕರಿತೀವಿ. ಹಾಗಾಗಿ ಇಲ್ಲಿ ಕೇಳಿರುವಂತ ಕ್ವಶನ್ಸ್ಗೆ ಸರಿಯಾದಂತ ಉತ್ತರ ಮಂಗಳ ಮತ್ತು ಗುರುಗ್ರಹಗಳ ನಡುವೆ ಕಂಡು ಬರುತ್ತೆ. ನೋಡಿ ಸ್ನೇಹಿತರೆ, ಈ ಮಂಗಳ ಮತ್ತು ಗುರುಗ್ರಹಗಳ ನಡುವೆ ಸಾವಿರಾರು ಕ್ಷುದ್ರ ಗ್ರಹಗಳು ಕಂಡು ಬರ್ತವೆ. ಅದರಲ್ಲಿ ಪ್ರಮುಖವಾಗಿ ಯಾವ್ಯಾವ ಕಂಡು ಬರ್ತಾವಪ್ಪ ಅಂದ್ರೆ ಸಿರೀಸ್, ವೆಸ್ಟಾ, ಜುನೋ, ಪಲಾಸ್ ಅಂತ ಪ್ರಮುಖ ಕ್ಷುದ್ರ ಗ್ರಹಗಳು ಮಂಗಳ ಮತ್ತು ಗುರುಗ್ರಹಗಳ ನಡುವೆ ಕಂಡು ಬರುತ್ತವೆ. ಹಾಗಾದ್ರೆ ಇಡೀ ಪ್ರಮುಖ ಕ್ಷುದ್ರ ಗ್ರಹಗಳಲ್ಲಿ ದೊಡ್ಡ ಕ್ಷುದ್ರ ಗ್ರಹ ಯಾವುದು ಅಂತ ಕೇಳಿದಾಗ ನಾವು ಸಿರೀಸ್ ಅಂತ ನಾವು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಹಾಗಾಗಿ ನೋಡಿ ಸ್ನೇಹಿತರೆ, ಇಲ್ಲಿ ಕೊಟ್ಟಿರುವಂತ ಕ್ವಶನ್ಸ್ಗೆ ಸರಿಯಾದಂತ ಉತ್ತರವನ್ನ ಡಿಸ್ಕಷನ್ ಮಾಡಿದೀನಿ. ನೋಡಿ ಸ್ನೇಹಿತರೆ, ನೆಕ್ಸ್ಟ್ ಪ್ರತಿದಿನನೂ ಕೂಡ 2 ಕ್ವಶನ್ಸ್ ಅನ್ನ 3 ಕ್ವಶನ್ಸ್ ಅನ್ನ ನಿಮ್ಗೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಪ್ಯೂರ್ಲಿ ಕಳೆದಂತ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೇಳಿರುವಂತ ಕ್ವಶನ್ಸ್ ಗಳ ಬಗ್ಗೆನೇ ನಾನು ಚರ್ಚೆ ಮಾಡ್ತಾ ಹೋಗ್ತಾ ಇದ್ದೀನಿ. ಯಾರೆಲ್ಲ ಇನ್ನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬರ್ ಆಗಿಲ್ಲ, ಈ ಕೂಡಲೇ ಅದನ್ನ ನಮ್ಮ ಚಾನಲ್ ಅನ್ನ ಫಾಲೋ ಮಾಡ್ತಾ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು.